ಇವತ್ತು ಸಂಜೆ ಒಳಗಡೆ ಏನಾದರೂ ನಾರಾಯಣಗೌಡರನ್ನ ಬಿಡುಗಡೆ ಮಾಡದೆ ಹೋದರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಈ ಸರ್ಕಾರ ಎದುರಿಸಬೇಕಾಗುತ್ತೆ. ಯಾವ ಥರ ಹೋರಾಟನಪ್ಪ ಅಂದರೆ ಬೆಂಗಳೂರು ಬಂದ್ಗೆ ಕರೆ ಕೊಡೋದ್ರ ಮುಖಾಂತರ ಇಡೀ ಕನ್ನಡ ಪರ ಹೋರಾಟಗಾರರು, ಇದೊಂದು ಭಾಳ ಒಳ್ಳೆಯ ಬೆಳವಣಿಗೆ, ಇಡೀ ಕನ್ನಡ ಪರ ಹೋರಾಟಗಾರರು ಒಂದಾಗಿದ್ದಾರೆ. ಇದನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಸರ್ಕಾರ ಇನ್ನೂ, ಯಾಕಂದರೆ ಇವತ್ತು ನೋಡಿ, ಇವತ್ತು ಬಿಡುಗಡೆ ಆಗಬೇಕು, ಆಗದೆ ಹೋದರೆ ರಾತ್ರೋರಾತ್ರಿ ಅವ್ರ ಕಾರ್ಯಕರ್ತರನ್ನ ಸುಮಾರು ಜನ ಪಾಪ ನಮಗೆ ನೋವಾಗುತ್ತೆ. ಇನ್ನು ಯಾರು ಬರ್ತಾರೆ ರೀ ನಾಳೆ ದಿನ? ಯಾರು ಬರ್ತಾರೆ ಕನ್ನಡದ ಹೆಸರು ಹೇಳ್ಕೊಂಡು ಕನ್ನಡದ ಹೋರಾಟ ಮಾಡಿದ್ರೆ? ಒಬ್ಬ ಕಳ್ಳನೋ ದರೋಡೆಕೋರನೋ ಕೊಲೆಗಾರನ ರೀತಿಯಲ್ಲಿ ನೀವು ರಾತ್ರೋರಾತ್ರಿ ಬಂಧಿಸ್ತೀರಾ ಅಂದರೆ ನಾಚಿಕೆ ಆಗ್ಬೇಕು ನಿಮಗೆ. ಸಿದ್ದರಾಮಯ್ಯ ಹೇಳ್ತಾರೆ ಕನ್ನಡವನ್ನು ನಾನು ನಿರ್ಗಳವಾಗಿ ಬೆಳೆಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ಸಿದ್ದರಾಮಯ್ಯನ ಹೇಳ್ತಾರೋದು ಎಲ್ಲವೂ ಕೂಡ ಪುಸ್ತಕದ ಬದನೆಕಾಯಿ ಇರಬೇಕು. ಇದು ಅವ್ರು ಹೇಳ್ತಾರ ಮಾತು ನಮ್ಗೆ ಅರ್ಥ ಆಗ್ತಾ ಇದೆ. ಕನ್ನಡದ ಹೆಸರಲ್ಲಿ ಬಂದಂಥ ಸಿದ್ದರಾಮಯ್ಯ, ನೀವಿವತ್ತು ಇದೇ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿಬಿಟ್ರೆ ನೀವು ತಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ನೀವೇ ಹೇಳ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು. ಇದೇ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ನಾವು ಕೂಡ ನೋಡಿದ್ವಿ ನಿಮ್ಮ ಮಾಧ್ಯಮದಲ್ಲಿ. ಅವತ್ತು ಇದೇ ಸಿದ್ದರಾಮಯ್ಯನವರು ಪಂಚಾಯತ್ ಬಿಟ್ಟು ತೊಡೆ ಹೋರಾಟ ಮಾಡಿದ್ರು ಅಂತ. ಹೌದು, ಅಂಥ ಜಾಗದಲ್ಲಿ ನಿಮಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ಹೌದು, ನಾವು ಸ್ವಲ್ಪ ಕೋಪದಲ್ಲಿ ಮಾಡಿದ್ವಿ ಹೋರಾಟ. ಯಾಕೆ ಮಾಡ್ದೋ? ನೀವು ತಿದ್ಕೊಳ್ಳಿಲ್ಲ, ನಾವು ಮಾಡ್ದೋ. ನಿಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಕನ್ನಡ ಪರ ಹೋರಾಟಗಾರರು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದಾಗೋದು ಬೇಡ, ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು ಅಂದರೆ ಸಿದ್ದರಾಮಯ್ಯನವರೇ ಇವತ್ತು ಸಂಜೆ ಒಳಗಡೆ ನಾರಾಯಣಗೌಡರು ಬಿಡುಗಡೆ ಆಗಲೇಬೇಕು. ಆಗದೆ ಹೋದರೆ ಎಲ್ಲೆಲ್ಲಿ ನಿಮ್ಮ ಸಚಿವರು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾರೆ ಅಲ್ಲೆಲ್ಲವೂ ಕೂಡ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ. ಹಾಗೆ ನೀವು ಹೋಗುವಂಥ ಕಾರ್ಯಕ್ರಮಕ್ಕೂ ಕೂಡ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ. ಹಾಗೆ ನಿಮ್ಮ ಮನೆಗೂ ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರ ಕೈಲಿ ಮುತ್ತಿಗೆ ಹಾಕಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ಸರ್ಕಾರ ಏನು ನಾಮಫಲಕಗಳನ್ನು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಈಗ ನಾರಾಯಣಗೌಡ ಬಂಧನ ಮಾಡಿದೆ. ಈಗ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ? ನಾಮಫಲಕಗಳನ್ನು ಚೇಂಜ್ ಮಾಡೋದು ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ, ಅದನ್ನು ಹೊರತುಪಡಿಸಿ ಮುಂದಿನ ಹೋರಾಟ ನಿಮ್ದು ಯಾವ ಥರ ಇರುತ್ತೆ? ಖಂಡಿತವಾಗಲೂ ಈಗಾಗಲೇ 50 ಭಾಗದಷ್ಟು ಜನ ಸ್ವತಃ ತಾವಾಗಿಯೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಇಡೀ ಬೆಂಗಳೂರಲ್ಲಿ ಸುಮಾರು ಬದಲಾವಣೆ ಆಗಿದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಕೆಲವು ದೇವರು ಮೊಸರನ್ನ ತಿಂತಾವೆ, ಇನ್ನು ಕೆಲವು ದೇವ್ರಿಗೆ ಮರಿ ಹೊಡಿಬೇಕಾಗುತ್ತೆ. ಈಗ ನಾರಾಯಣಗೌಡರು ಫಸ್ಟು ಮೊಸರನ್ನ ತಿನ್ಸೋ ರೀತಿಲಿ ಹೇಳಿದ್ರು ನೀವೆಲ್ಲ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಯಾವಾಗ ಅವರು ಬದಲಾವಣೆ ಆಗಿಲ್ಲ, ಮರಿ ಹೊಡೆದ್ರು. ಅವ್ರ ಕಾರ್ಯಕರ್ತರು ಬಿಟ್ಟರು, ಯಾವ ರೀತಿ ಉತ್ತರ ಕೊಡ್ಬೇಕು ಆ ರೀತಿ ಉತ್ತರ ಕೊಟ್ಟರು. ಅವಾಗಲೇ ಇದು ಬದಲಾವಣೆ ಆಗ್ತಾ ಇರೋದು. ನೀವು ಸರ್ಕಾರ ಮಾಡತಕ್ಕಂಥ ಕೆಲಸ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ ಅಂತ ಇದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಭಿನಂದನೆ ಹೇಳ್ಬೇಕಾಗಿತ್ತು ಕನ್ನಡದ ಕಾರ್ಯಕರ್ತರಿಗೆ. ಅದನ್ನು ಬಿಟ್ಬಿಟ್ಟು ಸಿದ್ದರಾಮಯ್ಯನವರು ಕೊಟ್ಟಂತ ಕೊಡುಗೆ ಏನಪ್ಪ ಅಂದರೆ ಪರಪ್ಪನಗರ ಜೈಲ್. ಅರ್ಥ ಮಾಡ್ಕೋಬೇಕು, ಪರಪ್ಪನಗರ ಜೈಲ್ ಅಂದರೆ ಸಿದ್ದರಾಮಯ್ಯನವರೇ ಇಂಥ ಜೈಲು ಬಂಧನ ಇವ್ಯಾವುದಕ್ಕೂ ಕನ್ನಡ ಪರ ಹೋರಾಟಗಾರರು ನಾವು ಎದುರಲ್ಲ. ಅದೇನಾದರೂ ಚಿಂತೆ ಇಲ್ಲ. ನಾವು ಹೇಳೋದಿಷ್ಟೇ, ನಿಮಗೆ ಏನಾದರೂ ಕನ್ನಡದ ಮೇಲೆ ಬದ್ಧತೆ ಇದ್ದರೆ ಈ ಕೂಡಲೇ ಬೇಸರತ್ತಾಗಿ ನಾರಾಯಣಗೌಡರನ್ನ ಬಿಡುಗಡೆ ಮಾಡಲೇಬೇಕು. 65% ಏನು ಹೇಳ್ತಾ ಇದ್ದೀರಾ ನೀವು, ಆ ಸುಗ್ರೀವಾಜ್ಞೆನ ಈ ಕೂಡಲೇ ಜಾರಿಗೊಳಿಸಬೇಕು. ಈ ತಿಂಗಳು 28ನೇ ತಾರೀಕುವರೆಗೂ ಏನು ಕೊನೆಯ ದಿನಾಂಕ ಕೊಟ್ಟಿದ್ದೀರಾ BBMP ಅಧಿಕಾರಿಗಳು, ಇದೇನಾದರೂ ನೀವು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೆಂಗಳೂರಲ್ಲಿ ಅದೇ ಥರ ಆಗುತ್ತೆ. ಮತ್ತೆ ಅದೇ ಥರ ಆಗಿ ಮತ್ತೆ ನೀವು ಬಂಧನ ಮಾಡೋದು, ಮತ್ತೆ ನಾವು ಹೋರಾಟ ಮಾಡೋದು, ಇದು ಯಾವುದು ಆಗೋದು ಬೇಡ ಅನ್ನೋದಾದರೆ ಸಿದ್ದರಾಮಯ್ಯನವ್ರ ಕೈಲಿ ಎಲ್ಲವೂ ಇದೆ. ಕನ್ನಡದ ಸರ್ಕಾರ ಸಿದ್ದರಾಮಯ್ಯನವರು ಮಾಡ್ತೀನಿ ಅನ್ನೋದಾದರೆ ನಾವು ಕೂಡ ನಿಮ್ಮ ಜೊತೆಲಿದ್ದೀವಿ. ನಾನು ಕನ್ನಡದ ವಿರುದ್ಧವಾಗಿ ನಡ್ಕೊತೀನಿ ಅಂದರೆ ಅದೇನಾದರೂ ಚಿಂತೆ ಇಲ್ಲ, ಅದೆಷ್ಟು ಕೇಸ್ ಹಾಕಿದ್ರೂ ಚಿಂತೆ ಇಲ್ಲ. ನಾವ್ಯಾರು ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ. ಕನ್ನಡದ ವಿಚಾರದಲ್ಲಿ ಕುವೆಂಪು ಅವ್ರನ್ನ ಮಾತು ಹೇಳ್ತಾರೆ, ಕನ್ನಡದ ವಿಚಾರದಲ್ಲಿ ನಾನು ಬುಲ್ಡೋಜರ್ ಇದ್ದಾಗೆ ಅಪ್ಪಚ್ಚಿ ಆಗೋಗ್ತೀಯ ಅಂತ. ಹಾಗೆ ರಾಜ್ಯ ಸರ್ಕಾರದ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ನೀವು ಕೂತಿ ತೀರ್ಮಾನ ಮಾಡಿ ಈ ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು. 65% ಕನ್ನಡ ನಾಮಫಲಕವನ್ನು ಕಡ್ಡಾಯಗೊಳಿಸಿ ಈ ಕೂಡಲೇ ಆದೇಶವನ್ನು ಹೊರಡಿಸಬೇಕು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.